ಹೆಣ್ಮಗಿದ್ದಾಳೆ, ಆ ಮಗು ಭವಿಷ್ಯದ ಬಗ್ಗೆ ಆಲೋಚನೆ ಮಾಡಿ. ಯಾರು ನಾವು ನಿರ್ದಿಷ್ಟವಾಗಿ ನಮ್ಮ ಜೀವಿತಾವಧಿ ಈ ರೀತಿ ಇರ್ತದೆ, ನಾವು ಎಷ್ಟು ದಿವಸ ಬದುಕ್ತೀವಿ ಅಂತಕ್ಕಂಥದ್ದು ನಮ್ಮ ಕೈಯಲ್ಲಿ ಯಾರ ಕೈಯಲ್ಲೂ ಇಲ್ಲ. ಇದೆಲ್ಲ ವಿಧಿ ನಿರ್ಣಯ. ಹುಡುಗ ಫ್ಯಾಕ್ಟ್ರಿಗೆ ಸೆಕೆಂಡ್ ಶಿಫ್ಟ್ಗೆ ಹೋಗುವಂಥವನು ನಂತರ ಸ್ನೇಹಿತರು ಇಲ್ಲಿ ಹೋಗೋಣ ಬಾ ಅಂಥೇಳಿ ಕರೆದಾಗ ಮನೆಗೆ ಹೋಗಿ ಮತ್ತೆ RCB ಜರ್ಸಿ ಹಾಕ್ಕೊಂಡು ಇಲ್ಲಿ ಹೋಗ್ತಾನೆ, ಈ ಥರ ದುರಂತ ಆಗುತ್ತೆ ಅಂದರೆ ನಾವು ಇದಕ್ಕೆ ಏನು ಹೇಳ್ಬೇಕು? ಇಲ್ಲ ಅವ್ನು ಫ್ಯಾಕ್ಟ್ರಿಗೆ ಹೋಗಿದ್ರೆ ಉಳಿತಿದ್ದ ಅಂತಕ್ಕಂಥದ್ದು, ಇವೆಲ್ಲ ಹಂಗಂತೆ ಆಗಂತೆ ಈಗಂತೆ ಅಂತಕ್ಕಂಥದ್ದು ಮಾತಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಇವತ್ತು ಅವನ್ನ ಕರ್ಕೊಂಡೋಗಿದೆ ವಿಧಿ, ಅವರನ್ನು ಅಲ್ಲಿ ಕರ್ಕೊಂಡೋಗಿ ಬಹುಶಃ ಇದು ಅಲ್ಲಿ ನಿರ್ಣಯ ಆಗಿತ್ತು ಅಂತ ಕಾಣ್ತದೆ. ಅದರಿಂದ ನಾವು ಯಾರೂ ಅದ್ರ ಬಗ್ಗೆ ಹೆಚ್ಚು ಮಾತಾಡಿ ಮತ್ತೆ ಅವರಿಗೆ ನೋವು ಕೊಡುವಂಥದ್ದು ಮತ್ತೊಂದು ಮಾಡೋಕ್ಕೆ ಸರಿ ಇಲ್ಲ, ಅಂಥದ್ದು ಸೂಕ್ತ ಅಲ್ಲ. ಆ ರೀತಿ ರಾಜಕಾರಣಕ್ಕೆ ಬಳಸ್ಕೊಳ್ಳುವಂಥದ್ದು ಮಾಡಿದಾಗ ಎಲ್ಲ ಘಟನೆಗಳ ಬಗ್ಗೆನೂ ನಾವು ಚರ್ಚೆ ಮಾಡಬೇಕಾಗುತ್ತೆ. ಎಲ್ಲ ಘಟನೆಗಳ ಬಗ್ಗೆ ಚರ್ಚೆ ಮಾಡಿದಾಗ ಅವ್ರ ಕಡೆಯೂ ಬೆರಳು ಜಾಸ್ತಿ ತೋರಿಸುತ್ತೆ. ಅದರಿಂದ ನಾನು ಹೇಳುವಂಥದ್ದು ಸ್ವಲ್ಪ ಜವಾಬ್ದಾರಿಯುತವಾಗಿ ನಡ್ಕೋಬೇಕಾಗುತ್ತೆ ಎಲ್ಲರೂ, ನಾನು ಇರೋದು ಎಲ್ಲರೂ. ಇಲ್ಲಿ ರಾಜಕೀಯ ನಮ್ಮ ಏನೋ ಅನುಕೂಲ ಅನಾನುಕೂಲಗಳ ಬಗ್ಗೆ ಅನುಕೂಲಕ್ಕೆ ಮಾತಾಡುವಂಥದ್ದು ಸೂಕ್ತ ಅಲ್ಲ. ಏನಾಗಿದೆ ಘಟನೆ ಅದರ ಬಗ್ಗೆ ನಾವು ಮುಂದೆ ಏನು ಮುಂಜಾಗ್ರತೆ ತಗೋಬೇಕು ಅಂತಕ್ಕಂಥದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಎಲ್ಲಿ ಲೋಪಗಳಾಗಿದ್ದಾವೆ, ಇಂತಹ ಸಂದರ್ಭಗಳು ಬಂದಾಗ ಯಾವ ರೀತಿ ಅದನ್ನು ನಿಭಾಯಿಸ್ಬೋದು ಅಂತಕ್ಕಂಥದ್ರ ಬಗ್ಗೆ ಒಂದು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ಸ್ ಥರ ಮಾಡ್ಕೋಬೇಕಾಗತ್ತೆ. ಈ ರೀತಿ ಅಭಿಮಾನಿಗಳ ಲಕ್ಷಾಂತರ ಸಂಖ್ಯೆಯಲ್ಲಿ ಒಮ್ಮೆಲೇ ಬಂದಂಥದ್ದಕ್ಕೆ ಯಾವ ರೀತಿ ನಿಭಾಯಿಸಬೇಕು, ಇವೆಲ್ಲವನ್ನು ನಾವು ಸಮಗ್ರವಾಗಿ ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಸರ್, ಈಗ ಸರ್ಕಾರ ವೈಫಲ್ಯ ಮುಚ್ಕೊಳ್ಳೋಕೆ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡೋದು ಅನ್ನೋದು ಒಂದು ದೊಡ್ಡ ನೋಡಿ. ಇವತ್ತು ಸರ್ಕಾರದ ವೈಫಲ್ಯ ಅನ್ನೋದಕ್ಕಿಂತ ಇವತ್ತು ವೈಫಲ್ಯ ಅಂದರೆ ಯಾರು ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು, ಈಗ ಫೀಲ್ಡಲ್ಲಿ ಯಾರು ಕೆಲಸ ಮಾಡೋದು, ಜವಾಬ್ದಾರಿ ಈಗ ಸರ್ಕಾರ ಸೂಚನೆ ಕೊಡ್ಬೋದು, ಇದು ಮಾಡಿ ಈ ಥರ ಇನ್ನೊಂದು ಮಾಡಿ. ಅಂತಿಮವಾಗಿ ಕೆಳ ಹಂತದಲ್ಲಿ ಅದರ ಸರ್ಕಾರದ ಆದೇಶಗಳು ಅಥವಾ ಸೂಚನೆಗಳನ್ನು ಪಾಲನೆ ಮಾಡಬೇಕಾಗಿರ್ತಕ್ಕಂಥವ್ರು ಯಾರು ಈಗ, ಅಥವಾ ಆ ಅಧಿಕಾರಿಗಳು ಘಟನೆಗಳು ಅಥವಾ ಘಟನೆಗಳನ್ನು ನಿಭಾಯಿಸಲಿಕ್ಕೆ ಎಲ್ಲಿ ವಿಫಲ ಆದರು, ಇವೆಲ್ಲ ಭಾಳಷ್ಟು ಇರ್ತದೆ ಸರ್. ಯಾಕಂದರೆ ಅವರು ಸಲಹೆ ಕೊಟ್ಟಿದ್ದಾರೆ. ನಾನು ನಿಮ್ಗೆ ಪ್ರಶ್ನೆ ಕೇಳ್ತೀನಿ, ಕೇಳಬಾರ್ದು, ಆದರೆ ವಿಧಿ ಇಲ್ಲ, ನೀವು ಪ್ರಶ್ನೆ ಕೇಳ್ತಾ ಇದ್ರೆ ಕೇಳ್ತೀವಿ. ಕುಂಭಮೇಳ ಆಯಿತು, ಎಷ್ಟು 2 ತಿಂಗಳು ಸತತವಾಗಿ ನಡೆಯಿತು. ಕೋಟ್ಯಾಂತರ ಜನ ಬರುವಂಥದ್ದು ಇತ್ತು. ಅದು ಪೂರ್ವ ನಿಗದಿತ ಪೂರ್ವ ತಯಾರಿ ಆಗಿರ್ತಕ್ಕಂಥದ್ದು. ಅಲ್ಲಿ ಯಾಕೆ ಕಾಳು ತುಳಿತಾಯಿತು, ಯಾಕಾಯಿತು? ಅಷ್ಟು ನೀವು ತಯಾರಿ ಮಾಡಿದ್ರಲ್ಲ, ಅಂದರೆ ನಿಮಗೆ ಅದು ಗೊತ್ತಿಲ್ಲ ಅಂತ ಹೇಳ್ಬೇಕಾ, ಗೊತ್ತಿದ್ದು ನೀವು ಅದಕ್ಕೆ ಅವಕಾಶ ಕೊಟ್ಟರು ಅಂತ ಹೇಳ್ಬೇಕಾ? ನೀವು ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿದ್ರಲ್ವಾ, ಹಂಗಾಗಿ ಯಾಕಾಯಿತು? ಇದು ಅದಕ್ಕೆ ಹೇಳೋದು. ಆಕ್ಸಿಡೆಂಟ್ ಅಂತ ಹೇಳ್ತಾರಲ್ಲ, ರಸ್ತೆ ಮೇಲೆ ನಾವು ಹೋಗ್ತಾ ಇರ್ತೀವಿ, ಆಕ್ಸಿಡೆಂಟ್ ಅಂತ ಯಾಕೆ ಕರೀತಾರೆ? ಯಾರಾದರೂ ನಾವು ಹೋಗಿ ಅವ್ರು ಇನ್ನೊಂದು ವಾಹನಕ್ಕೆ ಗುದ್ದಬೇಕು ಅಂತ ಹೋಗ್ತೀವ? ಆಕ್ಸಿಡೆಂಟ್ ಅಂತ ಯಾಕೆ ಹೇಳ್ತೀವಿ? ಇದೇ ರಸ್ತೆಯಲ್ಲಿ ಇದೇ ಊರು ಮುಂದೆ ಎಷ್ಟು ಅಪಘಾತಗಳಾಗಿ ಎಷ್ಟು ಜನ ಸತ್ತಿದ್ದಾರೆ. ಇವೆಲ್ಲ ಅನಿರೀಕ್ಷಿತ. ನೀವು ಯಾರು ಊಹಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಗಳಿಗೆ ಅಕಸ್ಮಾತ್ ನಾವಿಲ್ಲಿ ನಿಂತಿದ್ದೀವಿ, ಈ ಭೂಮಿನ ಹಿಂಗೆ ಕೆಳಗೆ ಬಿದ್ದೋಗ್ಬಿಟ್ರೆ ಇವೆಲ್ಲ ನಾವು ಊಹಿಸ್ಲಿಕ್ಕೆ ಸಾಧ್ಯ ಇದೆಯಾ? ಅದರಿಂದ ಅವರು ಇದರಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ.